ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋ ಬಂದು ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಏನಿರ್ಬೋದು ಅಂತ. ಈಗ ನಾನು ಫಟಾಫಟನಾಗಿ ಉದ್ದಿನ ವಡೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ನಮ್ಮತ್ತೆ ಫೇವ್ರೆಟ್ ಇದು ಉದ್ದಿನ ವಡೆ. ಸೊ ಯಾವಾಗಲೂ ಹೇಳ್ತಿರ್ತಾರೆ ನನಗೆ ಉದ್ದಿನ ವಡೆ ಅಂದರೆ ತುಂಬಾ ಇಷ್ಟ ಅಂತ. ಸೊ ಅದನ್ನು ನೋಡಿ ಇವಾಗ ಮಾಡ್ತಾಯಿದ್ದೀನಿ. ಈಗ ಅವ್ರು ನೆನೆಸ್ಕೊಂಡೇ ಮಾಡ್ತಾಯಿದ್ದೆ. ಬನ್ನಿ ಏನೇನು ಇಂಗ್ರೀಡಿಯೆಂಟ್ ಹಾಕಿ ಹೇಗೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ. ಈಗ ನಾನು ಉದ್ದಿನ ವಡೆಗೆ ಫಸ್ಟು ಉದ್ದಿನ ಬೇಳೆನ ನಾನು 4 ಅವರ್ಸ್ ನೆನೆಯೋದಕ್ಕೆ ಇಟ್ಟಿದ್ದೆ. ಆಲ್ರೆಡಿ ಇವಾಗ ಚೆನ್ನಾಗಿ ನೆಂದಿದೆ. ಆಯಿಲ್ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಇದು ನೀಟಾಗಿ ಸಾಫ್ಟಾಗಿ ಸ್ಮೂತಾಗಿ ಪೇಸ್ಟ್ನ ಮಾಡ್ಕೊಳ್ಬೇಕು. ಸೊ ಇವಾಗ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಈಗ ಇದಕ್ಕೆ ನಾವು ಏನೇನು ಇಂಗ್ರೀಡಿಯೆಂಟ್ ಹಾಕಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಫಸ್ಟ್ ಇಲ್ಲಿ ನಾನು ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಚಿಕ್ಕದಾಗಿ ನಾನು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೆಣಸನ್ನ ಚಿಕ್ಕದಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಕಾಯಿನ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟು ಇಂಗ್ರೀಡಿಯೆಂಟಲ್ಲೇ ನಾವು ಟೇಸ್ಟಿಯಾಗಿ ಉದ್ದಿನ ವಡೆನ ಮಾಡ್ಕೊಳ್ಬೋದು. ಫಸ್ಟು ನಾವು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ನಾವು ಕೈಯಲ್ಲೇ ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಆವಾಗಲೇ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿ ತುಂಬ ಚೆನ್ನಾಗಿ ಎಲ್ಲದಕ್ಕೂ ಹೊಂದುತ್ತೆ. ಸೊ ಅದಾದಮೇಲೆ ರುಚಿ ತಕ್ಕಷ್ಟು ನೀವು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 20 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ನೀವು ಎಣ್ಣೆಯಲ್ಲಿ ರೋಸ್ಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನನಗೆ ಶೇಪ್ ಬರಲೇ ಇಲ್ಲ, ಫಸ್ಟ್ ಟೈಮ್ ಮಾಡಿದ್ದು ನಾನಿದು. ಸೊ ನೆಕ್ಸ್ಟ್ ಟೈಮ್ ನಿಜವಾಗ್ಲೂ ಟ್ರೈ ಮಾಡ್ತೀನಿ. ತುಂಬಾ ಟೇಸ್ಟ್ ಇರುತ್ತೆ. ಶೇಪ್ ಯಾವುದಾದ್ರೇನು ಉದ್ದಿನ ವಡೆನೇ ಅಲ್ವಾ ಮಾಡ್ತಾ ಇರೋದು. ಸೊ ತುಂಬಾ ಟೇಸ್ಟ್ ಇರುತ್ತೆ. ನಾವು ಯಾವ ಶೇಪಲ್ಲಿ ತಿನ್ನೋದು ಉದ್ದಿನ ವಡೆನೇ. ಹಾಗಾಗಿ ತುಂಬಾ ಟೇಸ್ಟ್ ಇತ್ತು. ಸೊ ಸಖತ್ತಾಗಿತ್ತು. ಇದು ಕಾಂಬಿನೇಷನ್ ಆಗಿ ನಾನು ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನು ನೀಟಾಗಿ ಬೇಯಿಸ್ಬೇಕಾಗುತ್ತೆ. ನೀವು ತುಂಬ ಜಾಸ್ತಿ ನೀವು ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಂಡ್ಬಿಟ್ರೆ ಬೇಗ ರೋಸ್ಟ್ ಆಗುತ್ತೆ. ರೋಸ್ಟ್ ಆಗಬೇಕು ಅಂತಲೇ ಜೋರಾಗಿ ಇಟ್ಕೊಂಡು ರೋಸ್ಟ್ ಮಾಡಿಬಿಡ್ತೀರಾ, ಬಟ್ ಒಳಗಡೆ ಎಲ್ಲ ಹಸಿ ಹಸಿಯಾಗಿ ಹಾಗೇ ಇರುತ್ತೆ. ಹಾಗಾಗಿ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಬೇಕು. ಆವಾಗ ತುಂಬ ಚೆನ್ನಾಗಿ ಒಳಗಡೆನೂ ಚೆನ್ನಾಗಿ ಬೆಂದಿರುತ್ತೆ, ಮೇಲೂ ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಸೊ ಇವಾಗ ರೆಡಿ ಆಯಿತು ಉದ್ದಿನ ವಡೆ. ಫೈನಲ್ ಆಗಿ ಎಲ್ಲನೂ ಉದ್ದಿನ ವಡೆನೂ ಮಾಡಿಟ್ಕೊಂಡೆ. ಸೊ ಇವಾಗ ಯಾವ ರೀತಿ ಇದೆ, ಸೊ ಅದು ಕಾಂಬಿನೇಷನ್ ಆಗಿ ಏನು ಮಾಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ. ಎಷ್ಟು ಕ್ರಿಸ್ಪಿ ಸೌಂಡ್ ಬರ್ತಾ ಇತ್ತಲ್ವ. ಸೊ ತುಂಬಾ ಚೆನ್ನಾಗಿತ್ತು. ಅದು ಕಾಂಬಿನೇಷನ್ ಆಗಿ ನಾನು ಚಟ್ನಿ ಮಾಡಿದ್ದೆ. ಸೊ ಸಖತ್ತಾಗಿತ್ತು ಟೇಸ್ಟು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಇದೇ ಮೆಥಡಲ್ಲಿ ನೀವು ಕೂಡ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದು ಕಾಂಬಿನೇಷನ್ ಆಗಿ ಚಟ್ನಿ ಇದ್ರೇ ಚೆನ್ನಾಗಿರುತ್ತೆ. ಸೊ ಅದೇ ಉದ್ದಿನ ವಡೆನೇ ಟೇಸ್ಟ್ ಇದ್ದರೆ ಚಟ್ನಿ ಅವಶ್ಯಕತೆ ಇರೋದಿಲ್ಲ. ಸೊ ನಮ್ಮಂಥವ್ರಿಗೆಲ್ಲ ಅದೊಂದು ಟೇಸ್ಟ್ ಇದ್ರೇ ಸಾಕಾಗುತ್ತಪ್ಪ, ನಮಗೆಲ್ಲ ಚಟ್ನಿ ಏನು ಬೇಕಾಗಲ್ಲ. ಸೊ ಕೆಲವೊಬ್ಬರಿಗೆ ಚಟ್ನಿ ಬೇಕಾಗುತ್ತಲ್ಲ, ಸೊ ಅದಕ್ಕೆ ನಾನು ಕಾಂಬಿನೇಷನ್ ಆಗಿ ತೋರಿಸಿದ್ದು. ಸೊ ಇವಾಗ ಇದಕ್ಕೆ ಕಾಂಬಿನೇಷನ್ ಆಗಿ ಏನು ತಿಂಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ.
ರೀ ಹೇಗಿದೆ? ಟೇಸ್ಟ್ ಸಕ್ಕತ್ತಾಗಿದೆ ಚಂದ. ಒಳಗೆ ಸಖತ್ ಕ್ರಿಸ್ಪಿಯಾಗಿದೆ. ಹೌದಾ? ಸಖತ್ ಕ್ರಿಸ್ಪಿ ಇದೆ. ಒಳಗೆ ಸಖತ್ ಸ್ಮೂತ್ ಆಗಿದೆ. ಮೇಲೆ ಸಖತ್ ಕೈನಲ್ಲಿ ನಾನು ಹಿಂಗೆ ಬರುತ್ತೆ ನೋಡಿ ಸೌಂಡ್. ಎಲ್ಲಿ ಅನ್ನು ಹಿಂಗಂದ್ರೆ ನೋಡಿ ಸೌಂಡ್ ಹಿಂಗೆ ಬರುತ್ತೆ. ಅಷ್ಟು ಕ್ರಿಸ್ಪಿಯಾಗಿದೆ. ಅದು ಓಪನ್ ಮಾಡು. ಒಳಗೆ ಅಷ್ಟೇ ಸ್ಮೂತ್ ಇದೆ. ಸ್ಪಾಂಜ್ ಒಳಗೆ ಸಖತ್ ಸ್ಮೂತ್ ಇದೆ. ಇಷ್ಟ ಆಯ್ತಾ ನಿಂಗೆ? ಸಕ್ಕತ್ತಾಗಿದೆ. ಟೇಸ್ಟ್ ಸಕ್ಕತ್ತಾಗಿದೆ. ಚಟ್ನಿ ಕಾಂಬಿನೇಷನ್ ಚೆನ್ನಾಗಿದೆಯಾ? ಕೊನೆಗೂ ತಿಂಡಿ ಎಲ್ಲ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನಾವು ಹೋಗ್ತಾ ಇರೋದು ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಾವು ಇಲ್ಲೇ ಓರಿಯನ್ ಮಾಲ್ಗೆ ಹೋಗಿದ್ದಲ್ವ, ಸೊ ನೈಟು ಇದೆಲ್ಲ ವಿಡಿಯೋ ಮಾಡಿರಲಿಲ್ಲ, ಅದಕ್ಕೆ ಈಗ ತೋರಿಸ್ತಾ ಇದ್ದೀನಿ. ಸೊ ಹಿಂಗೇ ಹೋಗ್ತಾ ಇದ್ವಲ್ಲ ಅಂತೀವಿ, ಹಾಗಾಗಿ ಹಾಗೆ ಶೂಟ್ ಮಾಡಿದೆ. ಬಂದಿದ್ದೀವಿ ಗಾಯ್ಸ್, ನಾವು ಫಸ್ಟ್ ಡೇ ಏರಿಯಾದಲ್ಲಿದ್ದು. ಫಸ್ಟು ನಾನು ನೆಕ್ ಚೈನ್ ತೊಗೊಳ್ಳೋಣ ಅಂತ ಹೇಳಿ ನಾನು ಬಂದಿದ್ದು. ಸೊ ನೆಕ್ ಚೈನ್ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಜೆಂಟ್ಸು ಹಾಗೆ ಲೇಡೀಸ್ ಇಬ್ಬರು ಯೂಸ್ ಮಾಡ್ಬೋದಂತೆ. ಹಾಗಾಗಿ ತೋರಿಸ್ತಾ ಇದ್ರು, ನೋಡಿ ಒಂದ್ಸರಿ ನಿಮ್ಗೆ ಏನಾದರೂ ಇಷ್ಟ ಆದರೆ ತೊಗೊಳ್ಳಿ ಅಂತ ಹೇಳಿ ತೋರಿಸ್ತಾ ಇದ್ರು. ಕಮ್ಮಿ ಇರುತ್ತೆ. ಹಾಂ, ನಂದು ಮಹಾಲಕ್ಷ್ಮಿ ಡಿಸೈನ್.
ನಾನು ಯಾವಾಗಲೂ ಇಲ್ಲೇ ಗೋಲ್ಡ್ ತೊಗೊಳ್ಳೋದು. ಸೊ ಈ ಅಂಕಲೇ ನನಗೆ ಯಾವಾಗಲೂ ಸಜೆಷನ್ ಮಾಡೋದು, ಇದು ತೊಗೊಳಮ್ಮ, ಇದಕ್ಕಿಂತ ಇದು ಬೆಸ್ಟು, ಏನು ತುಂಬ ಚೆನ್ನಾಗಿ ಸಜೆಸ್ಟ್ ಮಾಡ್ತಾರೆ. ಸೊ ನನ್ನ ಹತ್ರ ಇರೋ ಎಲ್ಲ ಒಡವೆನೂ ನಾನು ಇವ್ರ ಹತ್ರನೇ ತೊಗೊಂಡಿರೋದು. ಇವ್ರ ಸೆಲೆಕ್ಷನ್ನಿಂದನೇ ಒಂದು ಸೆಲೆಕ್ಷನ್ ಅನ್ನೋದಕ್ಕಿಂತ ನಾವು ಸೆಲೆಕ್ಷನ್ ಮಾಡಿರ್ತೀವಿ. ಬಟ್ ಅದು ಏನಂತ ಹೇಳೋದಕ್ಕಾಗಲ್ಲ, ಅದೇನೋ ಗೊತ್ತಿಲ್ಲ. ಈ ಅಂಕಲ್ ಇದ್ರೇ ನನಗೆ ಕಂಫರ್ಟಬಲ್ಲು, ಆಮೇಲೆ ಚೆನ್ನಾಗಿ ತೋರಿಸ್ತಾರೆ. ಆಮೇಲೆ ಒಬ್ಬೊಬ್ರ ಕೈಗುಣನೂ ಚೆನ್ನಾಗಿರುತ್ತೆ ಗೊತ್ತಾ. ಸೊ ಅವ್ರು ಮತ್ತೆ ಒಬ್ಬೊಬ್ರಿಗೆ ಒಂದೊಂದು ಜಾಗನೂ ಕೂಡ ಅಡ್ಜಸ್ಟ್ ಆಗಿರುತ್ತೆ. ನನಗೆ ಈ ಅಂಗಡಿಲೇ ಏನಾದರೂ ತೊಗೊಂಡ್ರು ನನಗೆ ಇಲ್ಲೇ ನನಗೆ ಗೋಲ್ಡ್ ಸೇರೋದು ಚೆನ್ನಾಗಿ. ಸೊ ಬೇರೆ ಕಡೆ ಎಲ್ಲಿ ತೊಗೊಂಡ್ರು ನನಗೆ ಆಗೋದೇ ಇಲ್ಲ. ಹಾಗಾಗಿ ನನಗೆ ಇಲ್ಲಿ ತುಂಬಾ ಕಂಫರ್ಟಬಲ್ಲು, ತುಂಬಾ ಇಷ್ಟ. ಸೊ ಈ ಅಂಕಲ್ ಇದ್ರೇ ಈ ಅಂಗಡಿಗೆ ಹೋಗೋಕ್ಕೆ ಒಂದು ನನಗೆ ಏನಂತಾರೆ ಕಂಫರ್ಟಬಲ್ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ನಮ್ಮನ್ನ ತೋರಿಸ್ತಾರೆ, ನಾವು ಕೇಳಿದ್ದೆಲ್ಲ ತೋರಿಸ್ತಾರೆ. ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಎಷ್ಟಾದರೂ ತೋರಿಸ್ತಾರೆ. ಇಷ್ಟ ಇಲ್ಲ ಅಂದರೆ ಬೇರೆದೆಲ್ಲ ತೋರಿಸ್ತಾರೆ. ಆಮೇಲೆ ಅವರೇ ನಮಗೆ ತುಂಬ ಚೆನ್ನಾಗಿ ಸಜೆಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ನನಗೆ ಆ ಅಂಕಲ್ ಇದ್ರೇ ನಮಗಿಷ್ಟ. ಸೊ ನಾನು ತುಂಬ ವರ್ಷದ ಮೇಲೆ ಆಲ್ರೆಡಿ ನಾನು ಈ ಕಡೆ ಬಂದೇ ಇರಲಿಲ್ಲ. ಹಾಗಾಗಿ ಊರಲ್ಲೆಲ್ಲ ಪರ್ಚೇಸ್ ಮಾಡಿಬಿಟ್ಟಿದ್ದೆ ನಾನು ಆಲ್ರೆಡಿ ಗೋಲ್ಡು. ಸೊ ಇಲ್ಲಿ ನಾನು ತುಂಬ ವರ್ಷನೇ ಆಗೋಯ್ತಲ್ಲ, ನಾನು ಅಷ್ಟು ವರ್ಷ ಬಿಟ್ಟು ಬಂದ್ರೂ ತುಂಬ ಚೆನ್ನಾಗಿ ಅವಾಗ ಹೇಗೆ ನನ್ನ ಮಾತಾಡಿಸ್ತಾ ಇದ್ರು, ಇವಾಗ್ಲೂ ಅಷ್ಟೇ ಚೆನ್ನಾಗೇ ಮಾತಾಡ್ಸಿದ್ರು. ಏನಕ್ಕಮ್ಮ ಬಂದಿಲ್ಲ, ಯಾಕೆ ಈ ಕಡೆ ಬಂದೇ ಇಲ್ವಲ್ಲ, ಏನೂ ತೊಗೊಂಡೇ ಹೋಗಿಲ್ಲ ಅಲ್ಲ ಅಂತೆಲ್ಲ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಸೊ ಹಾಗಾಗಿ ಅಂಕಲ್ ಇದ್ದಿದ್ದೇ ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ಎಷ್ಟೋ ವರ್ಷದ ಮೇಲೆ ಹೋದರೆ ಅಲ್ಲಿ ಇರ್ತಾರೋ ಇಲ್ಲೋ ಅಂತ ಅಂದ್ಕೊಳ್ತೀವಲ್ವ ನಾವು ಕೆಲವು ಕಡೆ. ಹಾಗಾಗಿ ಆ ಅಂಕಲು ಕೂಡ ಇದ್ದರು. ಸೊ ನಮಗಿಷ್ಟ ಆಗೋ ಥರನೇ ಎಲ್ಲ ತೋರಿಸಿದ್ರು. ಫೈನಲಾಗಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ದೀಪಾವಳಿ ಗಿಫ್ಟ್ ಕೂಡ ಕೊಟ್ಟರು ನಮಗೆ. ಏನೇನು ಕೊಟ್ಟರು ಅಂತ ತೋರಿಸ್ತೀನಿ. ಇವಾಗ ಜಸ್ಟ್ ಬಂದು ಗಾಯ್ಸ್, ಎಲ್ಲೂ ನಾನು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ರೋಡಲ್ಲಿ ತುಂಬಾ ಟ್ರಾಫಿಕ್ ಇತ್ತು, ಸಿಗ್ನಲ್ ಇತ್ತು. ಹಾಗಾಗಿ ಎಲ್ಲೂ ಮಾಡಿಲ್ಲ. ನನ್ನ ಕೂದಲೆಲ್ಲ ನೋಡಿ ಗಾಳೀಲಿ ಬಂದು ಹೇಗಾಗ್ಬಿಟ್ಟಿದೆ. ತಲೆ ಸ್ನಾನ ಮಾಡ್ಕೊಂಡು ಹೋಗಿದ್ದೆ, ರೀತಿಯಾಗಿದೆ. ಸೊ ಏನೇನು ತೊಗೊಂಡ್ವಿ ಅನ್ನೋದನ್ನ ತೋರಿಸ್ತೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನಮಗೆ ದೀಪಾವಳಿ ಗಿಫ್ಟ್ ಕೂಡ ಬಂದಿದೆ. ಅದೇನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಒಂದು ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ನನ್ನ ಹತ್ರ ಹೆಂಗೂ ವಾಟರ್ ಬಾಟಲ್ ಇರಲಿಲ್ಲ. ಸೊ ವಾಟರ್ ಬಾಟಲ್ ಕೂಡ ಆಯಿತು, ಚೆನ್ನಾಗಿದೆ. ಇಲ್ಲಿ ನನ್ನ ಹತ್ರ ನಿನ್ಗಿತ್ತಲ್ವಾ? ಅದು ತೋರಿಸು. ಮತ್ತು ಇನ್ನೊಂದೇನೋ ಕೊಟ್ಟಿದ್ದಾರೆ, ಇದೊಂದು ಕೊಟ್ಟಿದ್ದಾರೆ ಗಿಫ್ಟು. ಮತ್ತು ಚಾಕ್ಲೇಟ್ ಕೊಟ್ಟಿದ್ದಾರೆ. ಈ ಲೈಟ್ ಆನ್ ಮಾಡಿ. ಈ ಕಡೆಯಿಂದ ಸೆಕೆಂಡ್ ಒಂದು. ಹಾಂ, ಏನು ಚಾಕ್ಲೇಟ್? ಕೊಕೊನಟ್ ಕ್ಯಾಂಡಿ ಚಾಕ್ಲೇಟ್ ಕೊಟ್ಟಿದ್ದಾರೆ. ಇವೆರಡು ಗಿಫ್ಟು. ಸೊ ಏನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ. ಸೊ ಈ ಬ್ಯಾಗಲ್ಲಿ ಇವಾಗ ತೊಗೊಂಡು ಬಂದಿದ್ದೀನಿ. ಏನೇನು ತೊಗೊಂಡು ಬಂದಿದ್ದೀನಿ, ಎಷ್ಟು ಗ್ರಾಮ್ ತೊಗೊಂಡು ಬಂದಿದ್ದೀನಿ ಎಲ್ಲನೂ ತೋರಿಸ್ತೀನಿ. ಬಾ, ಇಲ್ಲ ನಿಮಿಷ ಬಾ. ಅಷ್ಟೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಆಮೇಲೆ ಝೂಮ ಕೂಡ ತೋರಿಸ್ತೀನಿ. ಸೊ ಫಸ್ಟು ಇಯರಿಂಗ್ ತೊಗೊಂಡಿದ್ದೀನಿ. ನಿಮಗೆ ಡಿಸೈನ್ ಕಾಣಿಸ್ತಾ ಇರ್ಬೋದು. ಸೊ ಇದು ಬಂದು 4 ಗ್ರಾಮ್ಸ್ ಇದೆ ಡೈಲಿ ಯೂಸ್ಗೆ. ಈ ಕ್ಯಾಮ್ರಾ ಉಲ್ಟಾ ಮಾಡಿ ಕೂಡ ನಾನು ಒಂದ್ಸರಿ ವಿಡಿಯೋ ಮಾಡಿ ಹಾಕಿರ್ತೀನಿ ನೋಡಿ. ತುಂಬಾ ಚೆನ್ನಾಗಿದೆ. ಡೈಲಿ ಆಫೀಸ್ ಯೂಸ್ಗೆ ನನಗೊಂದು ಇಯರಿಂಗ್ ಬೇಕಾಗಿತ್ತು. ತುಂಬ ಕಡೆ ನೋಡ್ತಾ ಇದ್ದೆ, ಬಟ್ ಎಲ್ಲೂ ನನಗೆ ಅಷ್ಟೊಂದು ಡಿಸೈನ್ ಏನು ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಈ ಡಿಸೈನ್ ನೋಡಿದ ತಕ್ಷಣ ನಮ್ಮ ಹಸ್ಬೆಂಡ್ಗೂ ಫಸ್ಟ್ ಇಷ್ಟ ಆಯಿತು, ನನಗೂ ಕೂಡ ಇಷ್ಟ ಆಯಿತು. ಸೊ ಫಸ್ಟು ನನಗೆ ನೋಡಿದ ತಕ್ಷಣ ಇದೊಂದ್ರ ಮೇಲೆ ಕಣ್ಣಿಟ್ಟೆ, ಬಟ್ ನೋಡೋಣ ಅಂತ ಸುಮ್ಮನಾದೆ. ನಮ್ಮ ಹಸ್ಬೆಂಡು ಕೂಡ ಇಷ್ಟಪಟ್ಟರು, ಹಾಗಾಗಿ ಇದು ತೊಗೊಂಡೆ. ತೊಗೊಂಡಿದ್ದೀನಿ, ಹಾಕ್ಬಿಟ್ಟು ಕೂಡ ನಾನು ತೋರಿಸ್ತೀನಿ. ಈ ಥರ ಡಿಸೈನ್. ಆ್ಯಕ್ಚುಲಿ ಪ್ಲ್ಯಾನಿಂಗ್ ಇರಲಿಲ್ಲ ಫಿಂಗರಿಂಗ್ ತೊಗೊಳೋದು. ನನಗೆ ಆಲ್ರೆಡಿ ಕೈಯಲ್ಲಿ ಹಾಕ್ಕೊಂಡಿದ್ದೆ ಒಂದು ಫಿಂಗರಿಂಗು. ಅದು ತುಂಬಾ ಸೌದೋಗ್ಬಿಟ್ಟಿತ್ತು. ಹಾಗಾಗಿ ಅದನ್ನು ಹಾಕ್ಬಿಟ್ಟು ಬೇರೆ ಯಾವ್ದಾದ್ರು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಹಸ್ಬೆಂಡು ಬೇಡ, ಅದು ಎಲ್ಲಿ ಬೇಕು ಅಂದರೆ ಹೊಸದು ತೊಗೋ ಅಂತೇಳಿ ಇದನ್ನು ಕೊಡಿಸಿದ್ರು. ಸೊ ನೆಕ್ಸ್ಟು ಚೈನ್ ತೊಗೊಂಡಿದ್ದೀನಿ ಗಾಯ್ಸ್. ಇದು ಫುಲ್ ನಾನು ಡಿಸೈನ್ ತೋರಿಸ್ತೀನಿ ನಾನು ನಿಮಗೆ ಝೂಮಾಗಿ. ನಿಮಗೆ ಅಷ್ಟು ನೀಟಾಗಿ ಕಾಣಿಸಲ್ಲ ಇದರಲ್ಲಿ, ಝೂಮಾಗಿ ತೋರಿಸ್ತೀನಿ. ಸೊ ಹಾಕೊಂಡ್ಬಿಟ್ಟು ಕೂಡ ತೋರಿಸ್ತೀನಿ. ಫಸ್ಟು ನನಗೆ ನೆಕ್ ಚೈನ್ ಅಂದರೆ ತುಂಬ ಇಷ್ಟ ಆಯಿತು ಮೊದಲಿಂದನೂ. ಬಟ್ ತೊಗೊಳ್ಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ, ಬಟ್ ಆಗ್ತಾನೇ ಇರಲಿಲ್ಲ. ಸೊ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಅಂತಾರಲ್ಲ, ಹಾಗೇ
ಅದಾದಮೇಲೆ ಈ ಒಂದು ಗೋಲ್ಡ್ ತೊಗೊಳ್ಬೇಕು ಅಂತ 2-3 ಮಂತ್ಸಿಂದ ವೆಯ್ಟ್ ಮಾಡಿದೆ. ಅಷ್ಟೊಂದು ರೇಟ್ ಇತ್ತಲ್ವಾ. ಸೊ 7450ವರೆಗೂ ಬಂತು ಒಂದು ಗ್ರಾಮಿಗೆ. ಸೊ ಕಡಿಮೆ ಆದಮೇಲೆ ತೊಗೊಳ್ಳೋಣ ಅಂದ್ಕೊಂಡು ಇವಾಗ ತೊಗೊಂಡಿದ್ದಾಯಿತು. ಸೊ ಅದಾದಮೇಲೆ ಇದೊಂದು ತೊಗೊಂಡಿದ್ದೀನಿ. ಇದೇನಪ್ಪ ಅಂತಂದರೆ ಸ್ಲಿಪ್ ಇದೆ, ಎಲ್ಲ ಇದೆ. ಒಂದು ನನಗೆ ಒಂದು ಇಷ್ಟ ಇತ್ತು, ಒಂದು ಕಾಮಾಕ್ಷಿ ದೀಪ ತೊಗೊಳ್ಬೇಕು ಅಂತ. ಸೊ ಅದನ್ನು ಕಾಮಾಕ್ಷಿ ದೀಪ ತೊಗೊಂಡಿದ್ದೀನಿ. ಇದೆಲ್ಲ ನಾನು ಝೂಮಾಗಿ ಒಂದು ಸರಿ ತೋರಿಸ್ತೀನಿ. ನನ್ನ ಫಸ್ಟ್ ಕಾಮಾಕ್ಷಿ ದೀಪ ಇದು. ಯಾವಾಗಲೂ ನಾನು ಲಕ್ಷ್ಮಿ ಕೂರಿಸ್ಬೇಕಾದ್ರೆ ಅಂದ್ಕೊಳ್ತಾ ಇದ್ದೆ, ನಮ್ಮ ಅತ್ತೆನೂ ಹೇಳ್ತಾಯಿದ್ರು ಒಂದು ಕಾಮಾಕ್ಷಿ ದೀಪ ತೊಗೊಳ್ಬೇಕು ಅಂತ. ನಮ್ಮ ಅತ್ತೆಗೂ ತುಂಬಾ ಇಷ್ಟ ಇತ್ತಂತೆ ಒಂದು ದೀಪ ತೊಗೊಳ್ಬೇಕು ಅಂತ. ಪಾಪ ಅವ್ರಿಗೆ ಆಗ್ತಾನೇ ಇರಲಿಲ್ಲ. ಅಂದರೆ ದುಡ್ಡು ಕೈಯಲ್ಲಿದ್ರೂ ಆ ಟೈಮ್ ಬರಬೇಕಂತೆ. ಎಲ್ಲ ಒಂದು ಐಟಮ್ ಆಗಿರ್ಬೋದು, ಏನೇ ಒಂದು ಆಗಿರ್ಬೋದು, ನಮ್ಮದು ಒಂದೊಳ್ಳೆ ಕಾರ್ಯ ಆಗಿರ್ಬೋದು, ಒಳ್ಳೆಯ ಒಂದು ಕೆಲಸ ಮಾಡಬೇಕು, ಒಂದೊಳ್ಳೆದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದಕ್ಕೆ. ಸೊ ಆ ಟೈಮು ನನ್ನ ಕೈಯಿಂದ ಬಂತು. ನನಗಂತೂ ತುಂಬಾ ಖುಷಿ ಆಯಿತು. ಸೊ ಇನ್ನೂ ದೇವರು ಆ ಒಂದು ಶಕ್ತಿ ಕೊಟ್ಟರೆ ಇನ್ನೂ ಏನೇನೋ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ದೇವ್ರ ಆಶೀರ್ವಾದ ಇದ್ದರೆ ಎಲ್ಲನೂ ನಾವು ಮುಂದುವರಿಬೋದು ಅನ್ನೋದು ನನ್ನ ನಂಬಿಕೆ. ಸೊ ಇಷ್ಟೆಲ್ಲ ತೊಗೊಂಡೆ, ಏನೇನು ತೊಗೊಂಡಿದ್ದೀನಿ ಅಂತಲೂ ಕೂಡ ತೋರಿಸಿದ್ದೀನಿ. ಸೊ ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟು ನಾನು ನಿಮ್ಮೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.